ಸೊ ಫೈನಲಿ ರವೀಣ ಬಂದ ಇಲ್ಲಿ, ಕೈ ಕೊಡು. ಹಾಂ, ಆರಾಮ್. ನೀನು ಎಷ್ಟು 2 ವರ್ಷ ಆಯ್ತಲ್ಲ ಮೀಟಾಗಿ? 2 ವರ್ಷ. ಯಾವಾಗ? ನಾನು ಲಾಸ್ಟ್ 10th 2 ವರ್ಷ ಆಯಿತು. 150 150 150 ಹಾಕ್ಸ್ತಿದ್ದೀನಿ. ಎಷ್ಟು ಇರ್ತದೆ ನೋಡೋಣ ಇದ್ರಲ್ಲಿ. ಸ್ಕ್ಯಾನರ್ ಕೊಡಿ. ಸೊ ಈ ಕಡೆಯಿಂದ ಫೈನಲಿ ದಾವಣಗೆರೆಗೆ ಎಂಟ್ರಿ ಆದ್ವಿ. ಎಲ್ಲಿಲ್ಲ ಹಿಂಗೆ ಯೂಟ ನೋಡಿಬೇಕಾ ಇವ ಕಡೆ? ಹೌದಾ? ಸೊ ಅಡ್ವೆಂಚರ್ ಎತ್ತುತ್ತಾ ಇದ್ದೀನಿ ಇವಾಗ. ಏನನ್ನೋದು ಹೇಳ್ತೀನಿ, ಹೋಗೋಣ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಸಿಟಿ ರೈಡ್? ಫಸ್ಟ್ ಟೈಮ್ ಈ ಥರ ಅಡ್ವೆಂಚರ್ ಗಾಡಿ ಹೊಡಿತಿರೋದು. ಹಿಮಾಲಯನ್ ಬಿಟ್ಟರೆ ನೆಕ್ಸ್ಟ್ ಇದೆ ಹೊಡಿತಿರೋದು. ಗಾಡಿ ಎತ್ತ ಮಜಾನೇ ಬೇರೆ ಇವು. ಹೌದಾ? ಸಾರಿ ಅಡ್ವೆಂಚರ್ ಗಾಡಿ. ಹಾಂ, ಹೌದಾ? ಅಡ್ವೆಂಚರ್ ಗಾಡಿ ಫಸ್ಟ್ ಟೈಮ್ ಇತ್ತು ನಾನು ಹಿಂಗೆ ಹೊಡಿತಿರೋದು. ಸೊ ಅಡ್ವೆಂಚರ್ ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸಿಟಿ ರೌಂಡ್ಸಿಗೆ ಹೋಗ್ತಾ ಇದ್ದೀವಿ. ಸಿಟಿಯಲ್ಲಿ ಹೆಂಗಿದೆ ಅಂತ ಒಂದು ವಿಡಿಯೋ ಮಾಡ್ಕೊಳ್ರಿ. ಅವ್ರ ಹುಡುಗಿನ ಏನು ಮಾಡ್ಬೇಡಪ್ಪ, ಇವಾಗಿನ ಪತಿರತೆ ಅಂತ ಪ್ರೂವ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಇವು ಗಾಡಿಗಳೆಲ್ಲ ಹೆಂಗಂದ್ರೆ ಒಂಚೂರು ರೂಢಿ ಆಗ್ಬೇಕಷ್ಟೇ. ಇವು ಗಾಡಿಗಳೆಲ್ಲ ಹೆಂಗಂದ್ರೆ ಅಣ್ಣ ಒಂಚೂರು ರೂಢಿ ಆಗಿಬಿಟ್ರೆ ಸಾಕು. ಯಾಕೆಂದ್ರೆ ನಿಮ್ದು ಬರೀ ಹ್ಯಾಂಡಲ್ ಬಾಲ್ ತಿರುಗ್ತತೆ, ನಮ್ದು ಮೀಟರ್ ಎಲ್ಲ ತಿರುಗ್ತತಲ್ಲ, ಅದೊಂದು ಭಾರಿ ಕನ್ಫ್ಯೂಸ್ ಹೊಡಿತತೆ. ನಮ್ದು 4ನೇ ಗೇರ್ 5ನೇ ಗೇರ್ ಯಾಕೆ ಅವಶ್ಯಕತೆ ಇಲ್ಲ. ನೀನು ಹಾಕಿದೆ ಅಂದ್ರೆ ಬೈಪಾಸ್ ಬೇಕು ಅದಕ್ಕೆ, ಗೊತ್ತು. ಇಲ್ಲಾಂದ್ರೆ ಟಚ್ ಬೇಡ ಬೇಗ ಹೋಗ್ತದೆ. ಹೌದಾ? 12,000 ಚೇಂಬರ್ ಸಿಕ್ಕಿದ್ರೆ ನೀನು ಇವಾಗ ಚೇಂಬರ್ ಸಿಕ್ಕಿ ಇಲ್ಲೇ ತೊಗೊಳ್ಳ, ಆ ಕಡೆಯಿಂದ ತೊಗೊಂಬಿಡೋಣ. ಹೌದಾ? ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ. ಪೂರು ಹಾಕೊಂಡು ಹಾಕ್ಸ್ಬೇಕು. ಬುಕ್ ಅಂತೈತಾ? ಬ್ರೋ ಜಾವಾ ಗ್ಯಾರೇಜು, ಜಾವಾ ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ. ಏನಂತಾರೆ ಇವಾಗ ಬಂದ್ರೆ KTM, ಕವಾಸಕಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇವಾಗ ಇಲ್ಲಿ ಎಂಟ್ರಿ ಆದ್ವಿ. ಯಾವ್ದಪ್ಪ ಅಂದರೆ ಈ ಕಡೆ ಶಾಮನೂರು ರೋಡಿಂದ ಒಳಗಡೆ. ಸೊ ಈ ಗಾಡಿ ಈಗೋವರೆಗೂ ಹೊಡೆದೇ ಅಲ್ಲ, ಆನೆ ಮೇಲೆ ಕೂತಿರೋ ಫೀಲ್ ಬ್ರೋ ಈ ಗಾಡಿಯಲ್ಲಿ. ಲಿಟ್ರಲಿ ಆನೆ ಮೇಲೆ ಕೂತಿರೋ ಫೀಲು. ಸೊ ಇವಾಗ ಹೋಗ್ತಿದ್ದೀವಿ ಪೆಟ್ರೋಲ್ ಬಂಕಿಗೆ. ಇಲ್ಲ, ನಾನು ನಾರ್ಮಲ್ ಅದೇ ಇಲ್ಲೇ ಹಾಕ್ಸ್ಕೊಂಬಿಡೋದು ಲೆಫ್ಟು. ಸೊ ಇಲ್ಲೊಂದು ಪೆಟ್ರೋಲ್ ಬಂಕಿಗೆ ಬಂದಿದ್ದು. ನೋಡೋಣ ನನ್ನ ಗಾಡಿದು ಎಷ್ಟಿದಾಗ್ತದೆ. ಸೊ ಇವಾಗ ಪೆಟ್ರೋಲ್ ಹಾಕ್ಸೋಣ, ನೋಡೋಣ ಎಷ್ಟೇ ಇರ್ತದೆ ಏನು ಅಂತ ಗಾಡಿ. ನೂರೈವತ್ತು 150 ಹಾಕ್ಸ್ತಿದ್ದೀನಿ. ಎಷ್ಟು ಇರ್ತದೆ ನೋಡೋಣ ಇದ್ರಲ್ಲಿ. ಸ್ಕ್ಯಾನರ್ ಕೊಡಿ. 150 ರೂಪಾಯಿದು ಬಂತು. ಎರಡು 3 ಕಡ್ಡಿ
2 ಕಡ್ಡಿ ಹೇರಿದೆ ಅಷ್ಟೇ. ಇವಾಗೆಲ್ಲ ಹೋಗ್ತಿದ್ದೀವಿ ಅಂದರೆ BSNL ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ರವೀಣ ಬರ್ತಿದ್ದಾನೆ. ಭಾಳ ದಿವಸದಿಂದ ಮೀಟ್ ಆಗೋ ಪ್ಲ್ಯಾನ್ ಆಗ್ತಿತ್ತು, ಆದರೆ ಅನ್ಫಾರ್ಚುನೇಟ್ಲಿ ಅವ್ನು ಬ್ಯುಸಿ ಇದ್ದ, ಅವ್ನು ಬೆಂಗಳೂರಲ್ಲ. ಸೊ ಇವಾಗ ಹೋಗ್ತಿದ್ದೀವಿ. ಅಡ್ವೆಂಚರ್ ಗಾಡಿ ಅವ್ರು ಎತ್ಕೊಂಡ್ರು, ಜಾವ ಇವ್ರು ಎತ್ಕೊಂಡ್ರು, ನನ್ನ ಗಾಡಿ ನಾನು ಎತ್ಕೊಂಡೆ. ಫೈನಲಿ ರೋಡ್ ತಪ್ಪಿ ಬಂದ್ವಿ ಈ ಕಡೆ. ಇಲ್ಲೆಲ್ಲ ಕಾಯ್ತಿರ್ತಾರೆ. ಸೊ ಫೈನಲಿ ಬಂತು ಡ್ಯೂಕ್ 250. ಎಲ್ಲೋ ತಡಿ, ಡ್ರಮ್ ಹಿಂದ್ಗಡೆದು. ಸೊ ಫೈನಲಿ ರವೀಣ ಬಂದ ಇಲ್ಲಿ. ಕೈ ಕೊಡು. ಹಾಂ ಆರಾಮ್. ನೀನು ಎಷ್ಟು 2 ವರ್ಷ ಆಯ್ತಲ್ಲ ಮೀಟಾಗಿ? ಯಾವಾಗ? ನಾನು ಲಾಸ್ಟ್ 10th-ಅಲ್ಲಿದ್ದೆ. 2 ವರ್ಷ ಆಯಿತು. 2 ವರ್ಷ ಆಯ್ತು ಮೀಟಾಗಿ. ಬರೀ ಫೋನಲ್ಲೇ, ವಿಡಿಯೋ ಕಾಲಲ್ಲೇ, ಲೈವಲ್ಲೇ. ದಾವಣಗೆರೆಯಲ್ಲಿ. ನೀವೇನೋ ಬಂದಿದ್ದು, ನಾನು ಅಲ್ಲಿ ಇಟ್ಕೊಂಡು ಎಡಿವಿ ಅಂತಿದ್ದೆ. ಇಲ್ಲ ಐತೆ ನೋಡಿ, ಇವ್ರದ್ದು. ನಾನು ಅದೇ ಗಾಡಿ ತಗೋಬೇಕು ಅನ್ಕೊಂಡು ಈ ಗಾಡಿ ತಗೊಂಡೆ. ಆ ಗಾಡಿ ಹೊಸ ಸಿಗ್ತಾ ಇಲ್ಲ. ಹೊಸ ಸಿಗ್ತಿಲ್ಲ. ಯಾಕೆ ಸಿಗ್ತಾ ಇಲ್ಲ? ನಮ್ದು ಆನೇರಿ ಬರ್ರಿ, ನಿಮ್ಗೆ ಏನ್ ಬೇಕು? ನಮ್ಗೆ ಅವೆಲ್ಲ ಬೇಡ, ಸಿಗಲಿಲ್ಲ. ಈ ಹೊಸ ಗಾಡಿ ಬಂದಿಲ್ಲ. ದಾವಣಗೆರೆಯಲ್ಲಿ ಇದ್ದು ಬೆಂಗಳೂರಲ್ಲಿ ಹೋಗ್ಬಿಡಲ್ಲ, ಅಲ್ಲ ಬೆಂಗಳೂರು ಚೇಂಜ್ ಆಗ್ತೀರ ಅಂದ್ರೆ. ಇಲ್ಲ, ಅಲ್ಲಿ ನಾನು ಬನಶಂಕರಿ ಶೋರೂಮ್ ತಗೊಂಡಲ್ಲ, ಆ ಕಸಿನ್ ಅವ್ರದ್ದು ಶೋರೂಮು. ಅವ್ರಿಗೆ ಕೇಳ್ದ ಅದು ಗಾಡಿ ಇದೆ, ಬರ್ತಾ ಇಲ್ಲ ನಮ್ಮ ಶೋರೂಮಿಗೆ ಅಂತ. ಅವ್ರ ಶೋರೂಮಿಗೆ ಬರಲಿಲ್ಲ ಏನಾಯ್ತು ಬ್ರೋ? ಅವ್ರದ್ದೇ 9 ಶೋರೂಮ್ ಬೆಂಗಳೂರಲ್ಲಿ ಇರೋದು. ಇನ್ನೊಂದು 4 ಅಷ್ಟೇ ಬೇರೆ ಇರೋದಾ? ಎಲ್ಲ KTM ಇರೋದು 9 ಶೋರೂಮ್. ಬಜಾಜು ಇದು ಕಲ್ಯಾಣಿ KTM ಏನಿದೆಯಲ್ಲ, ಕಲ್ಯಾಣಿ, ಸುಜುಕಿ. ಇವಾಗ ವೇಟ್ ಮಾಡಿದ್ರೆ ಎಲ್ಲ ಗಾಡಿ ಸಿಗುತ್ತೆ, ಎಲ್ಲ ಅವ್ರದ್ದೇ. ಇಲ್ಲ ನಾವು ವೇಟ್ ಮಾಡಿದ್ರೆ ಅಂತ ಗಾಡಿ ಸಿಗುತ್ತೆ. ಹುಡುಗರು ನೀನು ಅಲ್ಲ, ನಿಮ್ಮ ತಮ್ಮ ಒಬ್ಬ ಸ್ಟಾರ್ಟ್ ಮಾಡಿದ್ದಾನೆ. ಬೆಳಿಗ್ಗೆ ಐಫೋನ್ ಹಿಂಗೆ ಹಿಡ್ಕೊಳ್ಳೋದು. ನಿಮ್ ತಮ್ಮ ಅದು ಬೇರೆ, ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಐಫೋನಲ್ಲಿ ವಿಡಿಯೋ ಮಾಡ್ಕೊಂಡು ಅವ್ರು ಮಾಡಿರೋ ಜುಗಾಡ್ ನೋಡೋದ. ಇದೆ ಬ್ಲೂ ಮೋರೋ ಇದೆ. ನೀವು ಇವಾಗ ಯಾವ ತಗೊಂತಿದ್ದೀರಾ? ಇದು ತಗೋಬೇಕಾ? ಈ ತಗೊಂಡು ನಾನು ಗೊಬ್ಬರ ಏನೋ ಬಚಾವ್ ಮಾಡ್ಕೊಂಡದ್ದು ಇದೆ ಎಕ್ಸಾಂಪಲ್. ಅದು ಜುಗಾಡ್ ಮಾಡಿರೋದು. ಅಣ್ಣ ಅದು ಹೆಲ್ಮೆಟ್ ಕೊಡಿ. ನೋಡು ಇನ್ನೊಂದು 5 ಕಿಲೋಮೀಟರ್ ಹೋಗಿದ್ರು ಗೋಪುರ ಅಣ್ಣನ ಪ್ಲಾನ್ ನೋಡಿ. ನಂದೆಲ್ಲ ಇವ್ರದ್ದು. ಇದಕ್ಕೆ ಸ್ಕ್ರೂ ಹೊಡೆದವ್ರೆ, ಉದುರ್ಕೋಬಾರ್ದು ಅಂತ. ಹೆಲ್ಮೆಟ್ ಒಂಥರ ಕವಾಸಕಿಯಲ್ಲಿ ನೀವು 400 km/h ಹೊಡೆದ್ರು ಕ್ಯಾಮ್ರಾ ಅಲ್ಲ, ಅದು ಸತ್ಯನೇ. ಬಟ್ ಆದ್ರೆ ಹೆಲ್ಮೆಟ್ ಎಲ್ಗೋಗ್ರು ಇದೇನು ಇಷ್ಟು ಬಾರ ಐತಿ? ವಾರ ಆಗೈತೆ ಅಂತೀರ ಬಂದು. ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ನೋಡಕ್ ಬರಲ್ಲ, ಏನಿಲ್ಲ. ಬಾ ಇವಾಗ್ಲೇ ನೋಡ್ಕೊಂಡು. ದುರ್ಗಮ್ಮನ ಆಶೀರ್ವಾದ ಬೇಕು ನಿಮ್ಮಂತರಿಗೆ, ಬೆಳೆರಿಗೆ. ಗುರು ವ್ಲಾಗಲ್ಲಿ ಒಳ್ಳೆ ರೋಸ್ಟ್ ಮಾಡ್ತಾರೆ ಅಕ್ಕಣ್ಣ ನನಗೆ. ಇಲ್ಲಿ ನಾನು ಹಿಂಸೆ ಆಗೈತೆ ನೆಟ್ವರ್ಕ್ ಇಲ್ಲದ ಊರಲ್ಲಿ, ಅಕ್ಕರೂರಲ್ಲಿ. ಅವ್ರ ಊರಿಗೆ ಹೋಗ್ತಿಲ್ಲ ಅಂದಿದ್ದು ಹೋಗಂತ ನನ್ನ ತಲೆ ಆಗಿರೋದು. ಅವ್ರಿಗೆ ಇವಾಗ ಅರ್ಥ ಆಯ್ತು ಅಂತ ಕೇಳ್ತಾರಲ್ಲ. ನೋಡಿಲಿ ಏಜ್ ದಾವಣಗೆರೆ ಬಂದು ಒಂದೇ ವರ್ಷ ಗಡ್ಡನು ಬರಕ್ ಸ್ಟಾರ್ಟ್ ಆಗೈತೆ. ಇರೋ ಬರ ಗಡ್ಡ ಎಷ್ಟು ಬರ್ಬೇಕಿದ್ದೀನಿ 5 ವರ್ಷದಲ್ಲಿ, ಇವಾಗಲೇ ಬಂದ್ಬಿಟ್ಟೈತೆ. ಬ್ರೋ ಎಲ್ಲಾರ್ದು ಕೇಳಿದ್ರಿ, ನಿಮ್ದಷ್ಟು 2 ವರ್ಷ ದೊಡ್ಡವರು ಸೀನಿಯರ್. ಇನ್ 2 ವರ್ಷ ಆದ್ಮೇಲೆ ಅವ್ರ ಮದುವೆ. ಎಲ್ಲಾರ್ದು ಕೇಳಿದ್ರು ಇವ್ರದ್ದು ಹೇಳ್ಬೇಕು. ನೋಡೋಣ, ಅದನ್ನು ಮೆಸೇಜ್ ರಿಪ್ಲೈ ಬರುತ್ತಿಲ್ಲ, ನೋಡ್ತೀನಿ. ಗುರು ಎಲ್ಲಾರ್ದು ನಂಬರ್ ಇಸ್ಕೊಳೋದು ಭಾಳ ತಾಗ್ತಿರ್ಲಿಲ್ಲ. ನಂಬರ್ ಇಸ್ಕೊಳೋದು ಅವತ್ತು ಭಾಳ ತಾಗ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲರೂ ಗೊತ್ತಿರೋದೆ. ನಂಬರ್ ಕೇಳಿ ಇಸ್ಕೊಳೋದು ಭಾಳ ನಾವು ಎಲ್ಲ ವ್ಯಕ್ತಿಗಳನ್ನು ಚೆಕ್ ಮಾಡ್ತೀವಿ, ಎಲ್ಲ ವ್ಯಕ್ತಿಗಳನ್ನು ಚೆಕ್ ಮಾಡ್ತೀವಿ. ಇಲ್ಲೇ ಒಂದು ಲಾಸ್ಟ್ ಪಿನ್ ಹೋಗ್ತಾ ಇದ್ವಿ, ಗೋಪ್ರೋ ಡೆಡ್ ಆಗಿದೆ. ಸೊ ಸಾರಿ, ಸಿಗೋಣ ಇಲ್ಲಿ ರವೀಣ ನನ್ನ ಗಾಡಿ ಎತ್ತಾನೆ.